ನಮಸ್ಕಾರ. ಇವತ್ತು 4ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಡ್ರಗ್ಸು ಮತ್ತು ನಶೆ ಬಗ್ಗೆ ಸುಮಾರು 3 ವಿಡಿಯೋ ಮಾಡಿದ್ದೀನಿ. 3 ದಿವಸದಿಂದ ಕಂಟಿನ್ಯೂ ವಿಡಿಯೋ, ಒಂದು ದಿವಸಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಶೆ ಸಿಗ್ತಾನೇ ಇದೆ. ನೋಡಿ, ನಿನ್ನೆ ಫುಲ್ಲು ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಎಲ್ಲ ಬಂದಿದೆ. ನಾನೇನು ಸುಳ್ಳು ಹೇಳಿಲ್ಲ. ಆದರೆ ಈ ವಿಚಾರ ಏನಂದರೆ, ಡ್ರಗ್ಸು ತಯಾರು ಮಾಡೋದು ಫ್ಯಾಕ್ಟ್ರಿ ಸಿಕ್ಕಿದೆಯಲ್ಲ ನಮ್ಮ ಬೆಂಗಳೂರು ಕ್ಯಾಪಿಟಲ್ ಸಿಟಿಯಲ್ಲಿ, ಅದು ಭಾಳ ಗಂಭೀರವಾದ ವಿಚಾರ. ನಾನು ಇವತ್ತು ಹೇಳಬೇಕಾಗಿರುತ್ತೆ. ಯಾಕೆಂದರೆ CCP ಪೊಲೀಸ್ನವ್ರಿಗೆ ಗೊತ್ತಿಲ್ಲ, ಮತ್ತು ಅದನ್ನು ಹಿಡ್ದಿರೋದು ನಮ್ಮ ಕರ್ನಾಟಕ ಪೊಲೀಸ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಟಿ ವಿ ಚಾನಲ್ ಅವರು ಕೂಡ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಪೊಲೀಸ್ದವರು ಹಿಡಿದಿದ್ದಾರೆ, ಮಹಾರಾಷ್ಟ್ರ ಪೊಲೀಸ್ ಏಜೆನ್ಸಿ ಅವರು ಹಿಡಿದಿದ್ದಾರೆ. ಸೊ ಈ ಜ್ಞಾನ ಭಾರತಿ ಪೊಲೀಸ್ನವರು ಇದೇ 1 ವರ್ಷದ ಹಿಂದೆ ಒಂದು FIR ಮಾಡ್ತಾರೆ. ಈ ಡ್ರಗ್ಸ್ ವಿಚಾರ ಬಗ್ಗೆ 4 ಜನನ ಜೈಲಿಗೆ ಕಳಿಸ್ತಾರೆ. 2 ಭಾರತೀಯರು ಮತ್ತು 2 ಹೊರದೇಶನವರು. ಅದನ್ನು ನಾನು ಹೇಳ್ತಾ ಇಲ್ಲ, ಪೊಲೀಸ್ನವರೇ ಪ್ರೆಸ್ ಮೀಟ್ ಮಾಡಿದರು. ಆ ಟಿ ವಿ ಚಾನಲ್ ಹೆಸರು ನಾನು ಮರ್ತುಬಿಟ್ಟಿದ್ದೀನಿ. ಒಟ್ಟಿನಲ್ಲಿ ಆ ವಿಡಿಯೋ ಎಲ್ಲ ವೈರಲ್ ಆಗಿತ್ತು. ಪೊಲೀಸ್ನವರು ಪ್ರೆಸ್ನ PC ಮಾಡಿಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದು ವಿಡಿಯೋನ ಜಾರಿ ಮಾಡಿ, ಈ ರೀತಿ 4 ಜನ ಡ್ರಗ್ಸಲ್ಲಿ ಸಿಕ್ಕಿದ್ದಾರೆ, ರಾತ್ರಿ 12 ಗಂಟೆ ಮೇಲೆ CCB ಅವ್ರ ಕೈಗೆ ಸಿಕ್ಕಿದ್ದಾರೆ, ಇವರೇ 4 ಜನ, ಇದಿಷ್ಟು ನಶೆ ಇವ್ರ ಹತ್ರ ಇತ್ತು, ಇವರು 2 ಭಾರತೀಯ ಮತ್ತು 2 ಹೊರದೇಶನವರು ಅಂತ ಅವರು ಫೋಟೋ ಕೂಡ ತೋರಿಸಿದ್ರು. ಅದ್ರದ್ದು FIR ಕಾಪಿ ನನ್ನ ಹತ್ರ ಇದೆ. ಅದರಲ್ಲಿ 4 ಜನ ಯಾರು, ಅವ್ರದ್ದು ಇಲ್ಲಿವರೆಗೂ ಪತ್ತೆ ಇಲ್ಲ. 2 ಭಾರತೀಯರು, ಒಬ್ಬರು ಜೈಲಲ್ಲಿ ಇದ್ದಾರೆ, ಒಬ್ಬ 2 ಸತಿ ಬೇಲ್ ತಗೊಂಡು ಆಚೆ ಇದ್ದಾನೆ. A1 2 ಟೈಮ್ಸ್ ಬೇಲ್ ತಗೊಂಡು ಇವತ್ತು ಆಚೆ ಇದ್ದಾರೆ. ಒಬ್ಬರು ಒಳಗಡೆ ಇದ್ದಾರೆ ಭಾರತೀಯ. 2 ಆಯಿತು. ಇನ್ನೂ 2 ಯಾವ ಮೀಡಿಯಾ, ಪ್ರೆಸ್ಸು, ಪೊಲೀಸು, ಕಮಿಷನರು, DCP, ACP ಮತ್ತು CCB ಮತ್ತು ಆ ಪೊಲೀಸ್ನವರು ಯಾರು FIR ಮಾಡಿದರು, ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅವರು ಇವತ್ತುವರೆಗೂ ಅದರ ಬಗ್ಗೆ ಒಂದು ವಿಚಾರನ ಹೇಳಲ್ಲ. ಲೆಕ್ಕ ಮಾಡಿ, ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ನು ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂಥರ ರೀಮಾರ್ಕ್ ಆಗಿರೋದು ಸ್ಟೇಷನ್. ಅದು ನಾನು ಯಾಕೆ ಹೇಳ್ತೀನಂದರೆ, ಆ ಸ್ಟೇಷನಲ್ಲಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಲ್ಯಾಂಡ್ ಡೆವಲಪರ್ಸ್ ಜೊತೆ ಸೇರಿಕೊಂಡು ದುಡ್ಡು ಮಾಡ್ತಾಯಿದ್ರು ಅಂತ ಟಿ ವಿ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ. ನಾನು ಸುಳ್ಳೇ ಹೇಳಲ್ಲ. ಯಾಕೆಂದರೆ ಪ್ರತಿಯೊಂದು ನಾನು ದಾಖಲೆ ಮಾಡಿಕೊಂಡು ಮಾತಾಡ್ತೀನಿ. ಇವತ್ತು ಜ್ಞಾನ ಭಾರತಿ ಪೊಲೀಸ್ನವರು ಇಲ್ಲಿವರೆಗೂ ಮಾರ್ಕೆಟಲ್ಲಿ ಎಲ್ಲೂ ಬಂದಿಲ್ಲ ಈ ನಶೆದ ಬಗ್ಗೆ. ಆದರೆ ರಾತ್ರಿ ಹೊತ್ತು ಯಾರು ಸಿಗ್ತಾರೆ ಅವ್ರ ಮೇಲೆ ನಶೆದ ಕೇಸ್ ಮಾಡಿ ಬೇರೆಯವ್ರಿಗೆ ಬಚಾವ್ ಮಾಡೋಕ್ಕೆ ಅಂತ FIR ಮಾಡೋದು. ಇವತ್ತು ಯಾವ ವ್ಯಕ್ತಿ A1 ಆಗಿರ್ತಾರೆ, ಅವರು ಬೇಲಿಂದ ಆಚೆ ಇರ್ತಾನೆ, ಅವ್ರ ಜೊತೆ 5 ಗ್ರಾಮ್ 10 ಗ್ರಾಮ್ ಸೇರಿರೋರು ಯಾರು ಇರ್ತಾರೆ, ಅವರು ಒಳಗಡೆ ಇರ್ತಾರೆ. ಯಾಕಂದರೆ ಅವ್ರ ಹತ್ರ ದುಡ್ಡು ಇರಲ್ಲ, ಅವ್ರ ತಂದೆ ತಾಯಿ ಹತ್ರ ದುಡ್ಡು ಇರಲ್ಲ. ಅದಕ್ಕೆ ಅವ್ರು ಬಿಡಿಸ್ಕೊಳ್ಳೋಕೆ ಆಗಲ್ಲ ಪಾಪ. ಇರೋದು ಈಗ ಅವ್ರ FIR ಕಾಪಿಯಲ್ಲಿ 5 ಗ್ರಾಮು 10 ಗ್ರಾಮು ಜಾಸ್ತಿ 40 ಗ್ರಾಮ್ ನಶೆ ಅಂತ ಬರೆದಿದ್ದಾರೆ. FIR ಕಾಪಿ ನಾನು ಫೇಸ್ಬುಕ್ಕಲ್ಲೇ ಹಾಕಿದ್ದೀನಿ, ನನ್ನ ಫೇಸ್ಬುಕ್ಕಲ್ಲೇ ಹಾಕಿದ್ದೀನಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲೇ ಹಾಕಿದ್ದೀನಿ, ನೋಡ್ಬೋದು. ಆರೋಪಿ ಅಡ್ರೆಸ್ಸು ಎಲ್ಲ ಇದೆ. ಒಂದೇನೆಂದರೆ, ಇಡೀ ಫ್ಯಾಕ್ಟ್ರಿನೇ ಸಿಕ್ಕಿದೆಯಲ್ಲ 3 ಪೊಲೀಸ್ ಸ್ಟೇಷನ್ ಮಧ್ಯದಲ್ಲಿ. ಈ 3 ಫ್ಯಾಕ್ಟ್ರಿನ ಮಹಾರಾಷ್ಟ್ರ ಪೊಲೀಸ್ನವರು ಹಿಡಿತಾರೆ. 3 ದಿವಸದಿಂದ ಚರ್ಚೆ ಆಗ್ತಾಯಿದೆ. ಈ ನಮ್ಮ BJP ಮುಖಂಡರು ಆರ್ ಅಶೋಕ್ ಅವರು ಮತ್ತು ಆರೋಗ್ಯ ಹಿಂದೆ ಆಗಿರೋರು ಆರೋಗ್ಯ ಮಂತ್ರಿ ನಮ್ಮ ಸುಧಾಕರ್ ಅವರೆಲ್ಲ ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾತಾಡ್ತಾರಲ್ಲ ಮೀಡಿಯಾದಲ್ಲಿ. ಈ ಡ್ರಗ್ಸ್ ಫ್ಯಾಕ್ಟ್ರಿ ಪೊಲೀಸ್ನವರು ಮತ್ತು ಈ ಪ್ರೆಸ್ ಮೀಡಿಯಾದವರು ಏನು ಹೇಳಬೇಕು, ಈ ಫ್ಯಾಕ್ಟ್ರಿ ಎಷ್ಟು ವರ್ಷದಿಂದ ಇತ್ತು, ಅದಕ್ಕೆ ಎಗ್ರಿಮೆಂಟ್ ಆಗಿದೆಯಾ, ಆ ಎಗ್ರಿಮೆಂಟಲ್ಲಿ ಏನು ಡೇಟ್ ಇದೆ, ಹಿಂದೆ BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ, ಕರೆಕ್ಟ್ ಅಲ್ವಾ? ನಾನು ಹೇಳ್ತಾ ಇರೋದು ಸುಳ್ಳು ಅಲ್ಲ. ಯಾಕೆಂದರೆ ಹಿಂದೆ ಕರ್ನಾಟಕದಲ್ಲಿ
BJP ಸರ್ಕಾರ ಇತ್ತು. ಇದು ಆವಾಗ ಆಗಿರಬೇಕು ಅಂತ ನನ್ನ ಅನಿಸ್ತೈತೆ. ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಗಿದೆ. ಅದು ಹಿಂದೆ ಏನು ಮೊನ್ನೆ ಏನು ಓಪನ್ ಆಗಿಲ್ಲ, ಅದು ಭಾಳ ವರ್ಷದಿಂದ. ಯಾಕಂದರೆ ಆ ಮಾವಿನ ತೋಟ ಒಳಗಡೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಏನೋ ಒಂದು ಲೆಕ್ಕಾಚಾರ ಇದೆ. ಅದು ಇವತ್ತಲ್ಲ, ಮಾಡ್ತೀವಿ. ನಾವೆಲ್ಲ ಬೇಲಿಗೆ ಇಳ್ತೀವಿ. ನಾವು ಇನ್ನೂ ರೋಡಿಗೆ ಬಂದಿಲ್ಲ, ರೋಡಿಗೆ ಬರ್ತೀವಿ. ಇವಾಗ ಟಿ ವಿ ಮುಂದೆ ಸುಮ್ಮನೆ ನಾವು ಇವಾಗೆಲ್ಲ ಇದೆಲ್ಲ ಮೊಬೈಲಲ್ಲಿ ಮಾತಾಡ್ಬಿಟ್ಟು ವಿಡಿಯೋಗಳು ವೈರಲ್ ಮಾಡ್ತಾಯಿದ್ದೀವಿ. ಆದರೆ ವಿಚಾರ ಏನಪ್ಪ ಅಂದರೆ, ಇವತ್ತುವರೆಗೂ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ದು ವಿಚಾರ ಯಾವುದು ನಮ್ಮ ಕರ್ನಾಟಕ ಟಿ ವಿ ಚಾನೆಲ್ ಅವರು ತೋರಿಸ್ತಾ ಇಲ್ಲ. ಯಾಕೆಂದರೆ 4 ದಿವಸದಿಂದ ನಾನು ಅವ್ರ FIR ಕಾಪಿ ವಿಡಿಯೋ ಮಾಡಿ ನನ್ನ ವಿಡಿಯೋನ ಇವತ್ತು 500 ಸಾವಿರ ಜನ ನೋಡ್ತಾ ಇದ್ದಾರೆ. ಆದರೆ ಟಿ ವಿ ಚಾನೆಲ್ ಅವರು ಯಾವುದಕ್ಕೂ ತೋರಿಸ್ತಾ ಇಲ್ಲ. ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನಲ್ಲಿ ಏನು ನಡೆದಿತ್ತು, ಏನು FIR ಆಗಿದೆ. ನಾನು ಏನು ಸುಮ್ಮನೆ ವಿಡಿಯೋ ಮಾಡ್ತಾ ಇಲ್ಲ. ನಾನು ಇದೆಲ್ಲ ಆಚೆ ಬರಬೇಕು, ಆದರೆ ಬಿಡಲ್ಲ. ಇವತ್ತು ನಾಳೆ ಯಾವತ್ತು ಸಮಯ ಸಿಕ್ಕಿದಾಗ ಆ ಸ್ಟೇಷನ್ನಲ್ಲೇ ಹೋಗಿ ಕೇಳ್ತೀನಿ ನಾನು. ಈ FIR ನೀವು ಈ ಆರೋಪಿಗಳನ್ನ ಇಷ್ಟಿಷ್ಟು ಗ್ರಾಮ್ ನಶದಲ್ಲಿ ನೀವು ಫಿಟ್ ಮಾಡಿ ನೀವು ದುಡ್ಡು ವಸೂಲು ಮಾಡಿದ್ದೀರಲ್ಲ, ಅದರ ಬಗ್ಗೆ ನೀವು ಜವಾಬು ಕೊಡಲೇಬೇಕು. ಆ ಸಮಯದಲ್ಲಿ ಯಾರು PSI ಇತ್ತು, ಯಾವ ಪೊಲೀಸ್ ಸ್ಟೇಷನ್ನಲ್ಲಿ, ಆ ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಅಧಿಕಾರಿ, ಆ ಡೇಟಲ್ಲಿ ಯಾರಿದ್ರು, ಅದಕ್ಕೆ ಎಲ್ಲ ಪತ್ತೆ ಹಿಡಿತೀವಿ ನಾವು. ಇವತ್ತೆಲ್ಲ ನಾಳೆ ಬಿಡಲ್ಲ. ಆದರೆ ನಾನು ಹೇಳೋದು ಇಷ್ಟೇ, ಈ BJP ಸರ್ಕಾರ ಹಿಂದೆ ಇದ್ದಾಗನೇ ಈ ಫ್ಯಾಕ್ಟ್ರಿ ಆಗಿರಬೇಕು ಅಂತ ನನಗೆ ಒಂದು ಡೌಟ್ ಇದೆ. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ R ಅಶೋಕ್ ಮತ್ತು ಸುಧಾಕರ್ ಮತ್ತು ಸೋಮಶೇಖರ್ ಮತ್ತು ವಿಶ್ವನಾಥ್ ಇಡೀ ಟೀಮು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕುಮಾರಸ್ವಾಮಿ ಸಹ. ಆದರೆ ನಿಮಗೆ ಒಂದು ಮಾತು ಹೇಳ್ತೀನಿ, ನಾನು ಸ್ವಂತ ಊರು ಗುಜರಾತು. ನಾನು ಗುಜರಾತಲ್ಲಿ ಹುಟ್ಟಿರೋದು. ನಾನು ಬೆಂಗಳೂರಲ್ಲಿ 32 ವರ್ಷದಿಂದ ವಾಸ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇದನ್ನು ಮೆನ್ಷನ್ ಮಾಡ್ತೀನಿ. ಯಾಕಂದರೆ ನಿಜ ಇರಬೇಕು, ಓಪನ್ ಆಗಿರಬೇಕು, ಮಾತಾಡಬೇಕು, ಕರೆಕ್ಟಾಗಿರಬೇಕು. ಆದರೆ ನಾನು 32 ವರ್ಷದಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಾಯಿದ್ದೀನಿ. ಈ ಸೋಮಶೇಖರ್ BJP MLA ಮತ್ತು ವಿಶ್ವನಾಥ್ BJP MLA ಮತ್ತು ಸೋತಿರವರು ನಮ್ಮ R ಅಶೋಕ್, ಸೋತಿರವರು ನಮ್ಮ ಸುಧಾಕರ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು ಹಿಂದಕ್ಕೆ ಪೂರ್ವ. ನೀವು ಎಲ್ಲ ಪ್ರೆಸ್ ಮೀಟ್ ಮಾಡಿ ಮೀಡಿಯಾದಲ್ಲಿ ನೀವು ಏನಂತೀರ ಕಾಂಗ್ರೆಸ್ನವ್ರಿಗೆ? ಕಾಂಗ್ರೆಸ್ಸು ಟೋಪಿ ಸರ್ಕಾರ. ಇವ್ರಿಗೆ R ಅಶೋಕ್ ಅವರು ಹೇಳ್ತಾರೆ ದಮ್ಮಿಲ್ಲ, ತಾಕತ್ತಿಲ್ಲ, ಇವ್ರು ನಡ್ಸೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ. ನಿಮಗೆ ನಾನು ಗುಜರಾತಲ್ಲಿ ಹುಟ್ಟಿರೋದು, 32 ವರ್ಷದಿಂದ ಬೆಂಗಳೂರಲ್ಲಿ ವಾಸ ಮಾಡ್ತೀನಿ, ಆಯಿತಾ? ಆದರೆ ನೀವು ಗುಜರಾತಲ್ಲಿ ಏನು ಮಾಡ್ತಾಯಿದ್ದೀರಾ? ಗುಜರಾತಲ್ಲಿ ಇವತ್ತು ಕಾಂಗ್ರೆಸ್ MLA ಜಿಗ್ನೇಶ್ ಮೇವಾನಿ ಒಂದು ದೊಡ್ಡ ಅಭಿಯಾನನ 1.5 ತಿಂಗಳು 2 ತಿಂಗಳಿಂದ ಮಾಡ್ತಾಯಿದ್ದಾರೆ. ನಶೆ, ಎಣ್ಣೆ, ಸಾರಾಯಿ, ಬಟ್ಟಿ ಸಾರಾಯಿ, ಡ್ರಿಂಕ್ಸು, ಇಂಗ್ಲೀಷ್ ಡ್ರಿಂಕ್ಸು ಗಂಟೆನೇ ಹಿಡಿತಾ ಇದ್ದಾರೆ. ಏನಲ್ಲಿ ಸಿಗ್ತಾ ಇದೆ ರೋಡಲ್ಲಿ. ಗುಜರಾತದು 18,000 ಹಳ್ಳಿಯಲ್ಲಿ ಯಾವ ಹಳ್ಳಿಯಲ್ಲಿ ನೀವು ಹೋಗಿ ಡ್ರಿಂಕ್ಸ್ ಸಿಕ್ಕುತ್ತೆ. ಗಾಂಧೀಜಿ ಊರಲ್ಲಿ ಈ BJPನವರು ಡ್ರಿಂಕ್ಸ್ನ ಸೇಲ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಬೇರೆ ದೇಶಕ್ಕೆ ಕಳಿಸ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ, ಇಂಪೋರ್ಟ್ ಮಾಡ್ತಾರೆ. ಇಲ್ಲಿ ಕರ್ನಾಟಕದಲ್ಲಿ ಇವರು BJP MLA ಸೋಮಶೇಖರ್, ವಿಶ್ವನಾಥ್ ಮತ್ತು R ಅಶೋಕ್ ಪ್ರೆಸ್ ಮೀಡಿಯಾ ಮುಂದೆ ದೊಡ್ಡದಾಗಿ ನೀವು ಮಾತಾಡ್ತೀರೇನ್ರಿ? ನೀವು ಗುಜರಾತ್ ಬಗ್ಗೆ ಯಾಕೆ ಮಾತಾಡಲ್ಲ? ನೀವು ಕೋಗಿಲೆ ಡೆಮೊಲಿಷನ್ ಬಗ್ಗೆ ಮಾತಾಡ್ತೀರಾ ನೀವು? ಆದರೆ ಇವತ್ತು ಕೋಗಿಲೆ ಡೆಮೊಲಿಷನಲ್ಲಿ ನೀವು ಮಾತಾಡೋದಿದ್ರೆ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮಗೆ ಬಿಡೋದಿಲ್ಲ, ವಿಡಿಯೋ ಮಾಡ್ತೀನಿ. ಯಾಕಂದರೆ ನೀವು ಗುಜರಾತಲ್ಲಿ ಸಾಮಾನ್ಯವಾಗಿ ಡೆಮೊಲಿಷನ್ ಮಾಡಿಲ್ಲ. ನೀವು ಗುಜರಾತಲ್ಲಿ ಡೆಮೊಲಿಷನ್ ಮಾಡಿದ್ದೀರಲ್ಲ. R ಅಶೋಕ್ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ನಮ್ಮ ನಂಬರ್ ಬೇಕಂದರೆ ಹಾಕ್ತೀನಿ. ನನ್ನ ನಂಬರ್ ಎಲ್ಲ ಕಡೆ ಸಿಕ್ಕುತ್ತೆ. ನಾನು ಕೊಡಗಳ್ಳಿಯಲ್ಲಿ ವಾಸ ಮಾಡೋದು, ನೈಸ್ ರೋಡ್ ಕೊಡಗಳ್ಳಿ, ಎಲ್ಲೇ ಕೊಡಗಳ್ಳಿ. ಸೋಮಶೇಖರ್ ಅವರೇ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇರೋದು, ಆಯಿತಾ? ಆದರೆ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು. ಏನಂದರೆ, ನೀವು ಗುಜರಾತಲ್ಲಿ 35 ವರ್ಷದಿಂದ ಏನು ಮಾಡ್ತಾ ಇದ್ದೀರಾ? ಅದನ್ನು ಯಾರು ಪ್ರಶ್ನೆ ನಿಮ್ಗೆ ಕೇಳಿಲ್ಲ, ನಾನು ಕೇಳ್ತೀನಿ.
ಯಾಕೆಂದರೆ ನಾನು ಗುಜರಾತಲ್ಲಿ ಹುಟ್ಟಿರೋದು. ನೀವು ಅಲ್ಲಿ ಏನೇನು ಮಾಡಿದ್ದೀರಾ, ನೀವು ಇಲ್ಲಿವರೆಗೂ ಏನು ಮಾಡ್ಕೊಂಡು ಬರ್ತಾ ಇದ್ದೀರಾ, ಇವಾಗ ಗುಜರಾತಲ್ಲಿ ಏನು ನಡೀತಾ ಇದೆ, ಮೂಲೆ ಮೂಲೆಗೆ ನಶೆ ಮಾಡ್ತಾ ಇದ್ದೀರಾ, ನಶೆ ಸಿಗರೆಟ್ಗಳು ಸೇಲ್ ಮಾಡ್ತೀರಾ. ನೀವು ಡ್ಯಾಮ್ಯುಲೇಷನ್ ಬಗ್ಗೆ ಮಾತಾಡೋಕ್ಕೆ ಬರ್ತೀರಲ್ಲ ಪ್ರೆಸ್ ಮೀಟ್ ಮಾಡಿ, ಕೋಗಿಲ ಬಗ್ಗೆ ನೀವು ಮಾತಾಡೋಕ್ಕೆ ಹೋಗ್ಬಿಡಿ. ನೀವು ಮಾತಾಡಿದ್ರೆ ನಾನು ಭಾಳ ಮಾತಾಡ್ತೀನಿ. ಇನ್ನೂ ನನ್ನ ಮೊಬೈಲಲ್ಲಿ ಮಾತಾಡ್ತಿದ್ದೀನಿ. ನನ್ನ ರೋಡಲ್ಲಿ ಬಂದು ಮಾತಾಡಿದ್ರೆ ಭಾಳ ನಿಮಗೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ, ಆಯ್ತಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆರ್ ಅಶೋಕ್ ಅವರೇ, ಆಮೇಲೆ ಸುಧಾಕರ್ ಅವರೇ, ಆಮೇಲೆ ಸೋಮಶೇಖರ್ ಅವರೇ, ಆಮೇಲೆ ವಿಶ್ವನಾಥ್ ಅವರೇ, ಈ 4 ಜನ ಇರೋದು ನೀವು. ನಿಮಗೋಸ್ಕರ ಮೋದಿ ಅವರು ಪ್ರಚಾರ ಮಾಡೋಕ್ಕೆ ಬಂದಿದ್ದರು 2023ರಲ್ಲಿ. ಏನಾಯಿತು? ಸೋತಿದ್ರಿ. ಮೋದಿ ಅವರು ಬಂದ್ರೇನು ಕರ್ನಾಟಕ ಜನ ಬಿಡಲ್ಲ. ಅದೇ ನಮ್ಮ ಗುಜರಾತಿ ಜನ 35 ವರ್ಷದಿಂದ ಇವರಿಗೆ ಆ ಕಮಲ ತಲೆ ಮೇಲೆ ಹಾಕೊಂಡು ಓಡಾಡ್ತಾವ್ರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇನ್ನೂ ಮುಂದಕ್ಕೆ ಬುದ್ಧಿ ಬರಬೇಕು. ನೀವು ನಶೆ ಬಗ್ಗೆ ಮಾತಾಡಬೇಡಿ. ನೀವು ಈ ಡ್ರಗ್ಸ್ ಫ್ಯಾಕ್ಟ್ರಿ ಏನು ಇವತ್ತು ಮಹಾರಾಷ್ಟ್ರ ಪೊಲೀಸ್ನವರು ಹಿಡಿದಿದ್ದಲ್ಲ, ಅದು ನನ್ನ ಪ್ರಕಾರ BJP ಸರ್ಕಾರ ಇದ್ದಾಗ ಅದಕ್ಕೆ ಏನಾದರೂ ಎಗ್ರಿಮೆಂಟ್ ಆಗಿರ್ತದೆ. ಅದನ್ನು TV ಚಾನಲ್ ಅವರು, ನಮ್ಮ ಕರ್ನಾಟಕ TV ಚಾನಲ್ಗೆ ಹೇಳ್ತಾ ಇದ್ದೀನಿ, ನೀವು BJP ಚಾನಲ್ ಆಗಬೇಡಿ. ನೀವು ಯಾಕಂದರೆ ಗುಜರಾತಲ್ಲಿ ಆ ಗುಜರಾತಿ ಚಾನಲ್ ಅಂತ ಆಗ್ಬಿಟ್ಟೈತೆ. ಇಡೀ ದೇಶದಲ್ಲಿ ಗುಜರಾತಿ ಚಾನಲ್ಗಳು ಆಗಕ್ಕೆ ಹೋಗ್ಬಿಡಿ. ನೀವು ನೇರವಾಗಿ ಮಾತಾಡಿ, ಏನಿದ್ರೆ ಅದನ್ನೇ ಹೇಳಿ. ನನ್ನ ವಿಡಿಯೋ ಕೂಡ ನಿಮ್ಮ ಚಾನಲಲ್ಲಿ ಹಾಕಿ ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ನಶೆ ಬಗ್ಗೆ ಇವತ್ತು ಮಾತಾಡಬೇಕಾಗಿದ್ದು ಭಾಳ ಇದೆ, ಬೇಜಾನಿದೆ. ಇನ್ನು ನೀವು ನಮ್ಮ ಕರ್ನಾಟಕ ಪೊಲೀಸ್ ಕಮಿಷನರ್ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಪ್ರತಿಯೊಂದು ಬೀಡ ಅಂಗಡಿ ಚೆಕ್ ಮಾಡಬೇಕು. ಪ್ರತಿಯೊಂದು ಬೀಡ ಅಂಗಡಿ, ಈ ಬಾರ್ ಮುಂದೆ ಬೀಡ ಅಂಗಡಿಗಳು ಯಾವ್ಯಾವ ಹಾಕಿರ್ತವೆ, ಆಮೇಲೆ ರೋಡಲ್ಲಿ ರಸ್ತೆಯಲ್ಲಿ ಬೀಡ, ಸಿಗರೇಟ್, ತಂಬಾಕು, ಮಾವ, ಪಾನ್ ಮಸಾಲ, ಅದರ ಬಗ್ಗೆ ನೀವು ಒಂದು ಸತಿ ನೀವು ಚೆಕ್ ಮಾಡಿ. ಅಲ್ಲಿ 300 ರೂಪಾಯಿ ಸಿಗರೇಟ್ಗಳು ಸಿಗ್ತವೆ. ಅದೇನಂತ ಕಾಸ್ಟ್ಲಿ ಸಿಗರೇಟು, ಅದರ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ? ಅದು ಎಲ್ಲಿಂದ ಬರ್ತಾ ಇದೆ ನಮಗೆ ಪೊಲೀಸ್ನವ್ರಿಗೆ ಗೊತ್ತಿಲ್ವಾ? ಗ್ಯಾನ್ ಭಾರತಿ ಪೊಲೀಸ್ನವರು ಮಾತ್ರ FIR ಮಾಡಿಬಿಟ್ಟು ದುಡ್ಡು ಇಸ್ಕೊಂಡು ಲಾಯರ್ ಜೊತೆ ಸೇರಿಕೊಂಡು ಬೇಲಾಗಿರುವುದು ಆ ಹುಡುಗನ ಮನೆಗೆ ಹೋಗಿ ಮತ್ತೆ ನಿನ್ನ ಮೇಲೆ ಲೇಟರ್ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅವನಿಗೆ ಜೈಲಲ್ಲಿ ಹಾಕ್ಬಿಡ್ತಾರಲ್ಲ. ಇಂಥ ಪೊಲೀಸ್ ಸ್ಟೇಷನಲ್ಲಿ ಇಂಥ ನಡೀತಿದೆ. ನೆನ್ನೆ ನೋಡಿದಿರ ಸ್ನೇಹಿತರೆ, ಕರ್ನಾಟಕ ಜನಕ್ಕೆ ಇನ್ನೊಂದು ಮಾತು ಹೇಳಬೇಕಾಗಿತ್ತು, ಮರಿತಾ ಇದ್ದೆ. ಹೇಳ್ತಾ ಇದ್ದೀನಿ, ನಿನ್ನೆ ನರ್ಮಂಗ್ಲ ಪೊಲೀಸ್ನವರು ಏನು ಮಾಡ್ತಾಯಿದ್ರು ನೋಡಿದ್ರೆ ಎಲ್ಲರೂ, ಅವ್ರು ಇದೇ ಮಾಡೋದು, ಅವರು ಡ್ಯಾನ್ಸೇ ಮಾಡೋದು. ಅವ್ರಿಗೆ ಗೊತ್ತಿದೆ, ಅಯ್ಯೋ 4 ಜನ ಮಾತಾಡ್ತಾರೆ, 4 ದಿವಸ ಮಾತಾಡ್ತಾರೆ, ಅದು ಸುಮ್ಮನೆ ಆಗ್ತಾರೆ. ಆದರೆ ಇನ್ನು ಮುಂದೆ ಕರ್ನಾಟಕ ಜನತೆಗೆ ಒಂದು ಹೇಳ್ತಾ ಇದ್ದೀನಿ, ನಾನು ಒಬ್ಬ ಗುಜರಾತಿ. ನಾನು 32 ವರ್ಷದಿಂದ ನಾನು ಕರ್ನಾಟಕ ನೀರು ಕುಡಿತಾ ಇದ್ದೀನಿ. ಅದರ ಬಗ್ಗೆ ನಾನು ಮಾತಾಡಬೇಕಾಗಿರುತ್ತೆ. ಈ ಭ್ರಷ್ಟ BJP ನಾಯಕರು TV ಮುಂದೆ ಬಂದು ಮಾತಾಡ್ತಾರೆ, ಅವಾಗ ನನಗೆ ಬೆಂಕಿ ಉರಿತೈತೆ. ಅದಕ್ಕೆ ನಾನು ಇವತ್ತು ಆರ್ ಅಶೋಕು ಮತ್ತು ಸುಧಾಕರು, ಸೋಮಶೇಖರು, ವಿಶ್ವನಾಥ್ಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ವಿಧಾನಸಭಾ ಕ್ಷೇತ್ರ ಪಕ್ಕದಲ್ಲಿ ನಾನು ವಿಧಾನಸಭಾದಲ್ಲಿ ಇರೋದು. ನಿಮಗೆ ಇನ್ನೂ ನಿಮ್ಮದು ಬೇಜಾನಿದೆ ಮಾತಾಡೋದು. ಆಮೇಲೆ ನಿಮ್ಮ ಲಿಮಿಟಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಏನೇನು ನಡೀತಿದೆ ಅದು ನನಗೆ ಗೊತ್ತಿದೆ. ಎಲ್ಲ ನನ್ನ ಹತ್ರ ಇದೆ ಲೆಕ್ಕಾಚಾರ. ನಾನು ಸುಮ್ಮನೆ ಮಾತಾಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಜೋಹಾರ್.